ಡಾಕ್ಟರ್ ಕೌರ್ ಅವರು ಮತ್ತೆ ಬಿರೇನ್ ಘೋಷ್ ಅವರು ಗೆಫೆಕ್ಸ್ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿ ಕೊಟ್ಟಿದ್ದಾರೆ. ಗೆಫೆಕ್ಸ್ ಅಂತ ಏನ್ ನಾವು ಪ್ರತಿ ವರ್ಷ ನಾವು ಮಾಡ್ತೀವಿ, ಇದು ಬೆಂಗಳೂರು ಟೆಕ್ ಸಮಿಟ್ ಆದ್ಮೇಲೆ ನಾವು AVGC ಪಾಲಿಸಿಯನ್ನ ನಮ್ಮ ರಾಜ್ಯದಲ್ಲಿ ನಾವು ಮಾಡ್ಕೊಂಡಿದ್ದೇವೆ, ಅದನ್ನ ಶೋಕೇಸ್ ಮಾಡ್ಲಿಕ್ಕೆ ಮತ್ತೆ ಬಂಡವಾಳ ತರಲಿಕ್ಕೆ ಈ ವಲಯದಲ್ಲಿ ನಾವು ಮಾಡ್ತೀವಿ. AVGC XR ಪಾಲಿಸಿ ಅಂದ್ರೆ ಅನಿಮೇಷನ್, ವಿಜುವಲ್ ಎಫೆಕ್ಟ್ಸ್, ಗೇಮಿಂಗ್, ಕಾಮಿಕ್ಸ್, ಎಕ್ಸ್ಟೆಂಡೆಡ್ ರಿಯಾಲಿಟಿ. ಇದು ಒಂದು ಪಾಲಿಸಿನೇ ನಾವು ಮಾಡ್ಕೊಂಡಿದ್ದೀವಿ. ಬಹುಶಃ ನಮ್ಮ ದೇಶದಲ್ಲಿ ಮೊದಲೇ ನಾವು ಮಾಡಿದ್ವಿ, ಅದಾದ್ಮೇಲೆ ಮಹಾರಾಷ್ಟ್ರದವ್ರು ಮಾಡಿದ್ರು, ಅದಾದ್ಮೇಲೆ ತೆಲಂಗಾಣ ಇತ್ಯಾದಿ ರಾಜ್ಯಗಳು ಮಾಡ್ಕೊಂಡು ಹೋಗಿದ್ವಿ. ಇದು ಯಾಕೆ ಬಹಳ ಪ್ರಮುಖವಾದಂತ ನೀತಿ ನಮ್ಮ ರಾಜ್ಯಕ್ಕೆ ಅಂದ್ರೆ ಇದರಿಂದ ಸಾಕಷ್ಟು ಬಂಡವಾಳ ಹಾಗೂ ಉದ್ಯೋಗವನ್ನ ನಾವು ಸೃಷ್ಟಿ ಮಾಡಬಹುದು ನಮ್ಮ ರಾಜ್ಯದಲ್ಲಿ. ವಿಶೇಷವಾಗಿ ಅನಿಮೇಷನ್ ಅಂದ್ರೆ ನೀವೆಲ್ಲ ಮಾಧ್ಯಮ ಸ್ನೇಹಿತರಿದ್ರೆ ಹೆಚ್ಚೇನು ಹೇಳೋದ್ ಬೇಕಾಗಿಲ್ಲ ಅನ್ಸುತ್ತೆ. 2D ಅನಿಮೇಷನ್, 3D ಅನಿಮೇಷನ್, ಮೋಷನ್ ಗ್ರಾಫಿಕ್ಸ್, ಸ್ಟಾಪ್ ಮೋಷನ್, ವಿಜುವಲ್ ಎಫೆಕ್ಟ್ಸ್, ಆಡಿಯೋ ಎಫೆಕ್ಟ್ಸ್, ಇವೆಲ್ಲಾನು ಕೂಡ ಸೇರಿದ್ರೆ ನಾವು ಅನಿಮೇಷನ್ ಅಂತ ಹೇಳ್ತೀವಿ. ಇದರಲ್ಲಿ ನಮ್ಮ ಅನಿಮೇಷನ್ ಮಾರ್ಕೆಟ್ ಓನ್ಲಿ ಇನ್ ದಿಸ್ ಸೆಕ್ಟರ್ ಇನ್ ಇಂಡಿಯಾ ಈಸ್ ಕ್ಲೋಸ್ ಟು ಅರೌಂಡ್ $1.3 billion. $1.3 billion. ಇದರಲ್ಲಿ ಕರ್ನಾಟಕ ಮುಂಚೂಣಿನಲ್ಲಿದೆ. 2024ರಲ್ಲಿ ಇಡೀ ವಿಶ್ವದ ಗ್ಲೋಬಲ್ ಅನಿಮೇಷನ್ ಔಟ್ಸೋರ್ಸಿಂಗ್ ಮಾರ್ಕೆಟ್ ನಲ್ಲಿ 15% ನಮ್ಮ ರಾಷ್ಟ್ರದಿಂದ ಹೋಗಿದೆ. ಅದರಲ್ಲಿ ಸಿಂಹಪಾಲು ಕರ್ನಾಟಕದಿಂದ ಹೋಗಿರೋದು. ಮತ್ತೆ ಇಲ್ಲಿ ನಮ್ಮ ಮಾಧ್ಯಮ ಸ್ನೇಹಿತರು ಈಗ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಅನ್ನು ಕೂಡ ನೀವು ಸುದ್ದಿಯನ್ನು ಕೊಡ್ತೀರಾ. ನಿಮ್ಮ ಡಿಜಿಟಲ್ ಪ್ಲಾಟ್ಫಾರ್ಮ್ ನಲ್ಲಿ ಅನಿಮೇಷನ್ ಅನ್ನ ಅಡಾಪ್ಟ್ ಮಾಡ್ಕೊಂಡು ಇವತ್ತು ಡಿಜಿಟಲ್ ಅಡ್ವರ್ಟೈಸಿಂಗ್ ಏನ್ ಮಾಡ್ತಾ ಇದ್ದೀರಾ, 2024ರಲ್ಲಿ ಮೊದಲನೇ ಬಾರಿಗೆ ನಮ್ಮ ದೇಶದಲ್ಲಿ ಡಿಜಿಟಲ್ ಅನಿಮೇಷನ್ ಇನ್ ಅಡ್ವರ್ಟೈಸಿಂಗ್ ಹ್ಯಾಸ್ ಕ್ರಾಸ್ ಓವರ್ $15 billion. $15 billion. ಆಮೇಲೆ ಇದರಿಂದ ಏನಾಗ್ತಾ ಇದೆ ಅಂದ್ರೆ ಹೊಸ ಉದ್ಯೋಗಗಳು ಸೃಷ್ಟಿ ಆಗ್ತಾ ಇದೆ ಅನಿಮೇಷನ್ ಸರ್ವಿಸಸ್ ನಲ್ಲಿ. ನಮ್ಮ ದೇಶದ ಅನಿಮೇಷನ್ ಸರ್ವಿಸ್ ಇಸ್ ಸೆಟ್ ಟು ಗ್ರೋ ಅಟ್ 10% annual. ಇದು ವಿಶೇಷವಾಗಿ ಬರೇ ಅಮೆರಿಕ ಮತ್ತೆ ಕೆನಡಾಗೆ ನಾವು $500 billion ವರ್ತು ಅನಿಮೇಷನ್ ಔಟ್ಸೋರ್ಸಿಂಗ್ ಅನ್ನ ನಾವು ನೀಡಿದ್ದೇವೆ. ಬಿರೇನ್ ಘೋಷ್ ಅವರು ಹೇಳಿದ್ರಲ್ಲ, ಎಲ್ಲ ಯಾವುದೇ ನೀವು ಯುರೋಪಿಯನ್ ಸಿನಿಮಾ ನೋಡಿ, ಅಮೆರಿಕನ್ ಸಿನಿಮಾ ನೋಡಿ, ಅದು ಮುಫಾಸಾ ಇರ್ಬೋದು, ಮೋನಾ ಇರ್ಬೋದು, ಎಲ್ಲಾ ಸಿನಿಮಾದಲ್ಲೂ ಕೂಡ ಅದು ವಿಜುವಲ್ ಎಫೆಕ್ಟ್ಸ್, ಅನಿಮೇಷನ್, ಸ್ಪೆಷಲ್ ಎಫೆಕ್ಟ್ಸ್ ಎಲ್ಲಾನು ಕೂಡ ಇಲ್ಲಿ ನಮ್ಮ ಬೆಂಗಳೂರಿಂದ ಆಗಿ ಹೋಗಿರೋದು. If I am not mistaken, the entire movie of Mufasa has been done by almost voice and story. 70-80%? Oh, yes. 80% ಪಿಕ್ಚರ್ ಇಲ್ಲೇ ಆಗಿರೋದು ನಮ್ಮ ಬೆಂಗಳೂರಿನಲ್ಲೇ, ಕರ್ನಾಟಕದಲ್ಲಿ. ಸೊ ಇದು ಅನಿಮೇಷನ್ ಸರ್ವಿಸಸ್ ಏನಿದೆ, that movie made $700 million. $700 million today. So far ಇದೆ. So far. ಸೊ ಇದು ಅನಿಮೇಷನ್ ನಲ್ಲಿ. ನಾವು ಅನಿಮೇಷನ್ ಸರ್ವಿಸ್ ರಫ್ತಿನಲ್ಲಿ ಹೈಯೆಸ್ಟ್ ಇದ್ದೀವಿ ಇಡೀ ನಮ್ಮ ದೇಶದಲ್ಲಿ. ಗೇಮಿಂಗ್ ಬರೋದಾದ್ರೆ ಬಹಳ ಇಂಟ್ರೆಸ್ಟಿಂಗ್ ಆಗಿರ್ಬೋದು ತಮ್ಗೆ ಈ ಸ್ಟ್ಯಾಟಿಸ್ಟಿಕ್ಸ್, ಯಾಕಂದ್ರೆ ಗೇಮಿಂಗ್ ಬಗ್ಗೆ ಸ್ವಲ್ಪ ಆಸಕ್ತಿ ಜಾಸ್ತಿ ಇದೆ ಎಲ್ಲರಿಗೂ. ಇಂಡಿಯನ್ ಗೇಮಿಂಗ್ ಇಂಡಸ್ಟ್ರಿ ಗ್ರೂ ಅಟ್ 23%. ಇವಾಗ ಅದ್ರ ನಮ್ಮ ರೆವಿನ್ಯೂ ಏನಿದೆ ಅಂದ್ರೆ ಕ್ಲೋಸ್ ಟು ಅರೌಂಡ್ $3.8 billion ಇದೆ ಗೇಮಿಂಗ್ ಇಂಡಸ್ಟ್ರಿ. 28% GST ಇದ್ರೂ ಕೂಡ ಇವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ. ಇದು ಇಂಡಿಯನ್ ಗೇಮಿಂಗ್ ಮಾರ್ಕೆಟ್ ಸೈಜ್ $4.04 billion ಇದೆ. 2024 and is expected to touch $4.04 billion in 2025. ಈ ವರ್ಷ ಅಂತ್ಯದಲ್ಲಿ ಈಗಿರೋದು 3.8. It is set to grow at least by to around $4.4 billion.
ಇನ್ ಆಪ್ ಪರ್ಚೇಸಸ್ ಅಂತ ನಾವು ಏನ್ ಹೇಳ್ತೀವಿ ಅಂದ್ರೆ, ನೀವು ಮೊಬೈಲ್ ನಲ್ಲಿ ಅಥವಾ ನಿಮ್ಮ ಟ್ಯಾಬ್ಲೆಟ್ ಗಳಲ್ಲಿ ಅಥವಾ ನಿಮ್ಮ ಡೆಸ್ಕ್ಟಾಪ್ಸ್ ಗಳಲ್ಲಿ ನೀವೇನು ಗೇಮ್ ಮಾಡ್ಬಿಟ್ಟು ನೀವು ಪರ್ಚೇಸ್ ಮಾಡ್ತೀರಾ ಗೇಮ್, ದ ಗೇಮಿಂಗ್ ಮಾರ್ಕೆಟ್ ಈಸ್ ಎಕ್ಸ್ಪೆಕ್ಟೆಡ್ ಟು ಗ್ರೋ ಬೈ ಇನ್ನ 4 ವರ್ಷದಲ್ಲಿ ಟು ಕ್ಲೋಸ್ ಟು ಅರೌಂಡ್ $9.2 billion, ಆಲ್ಮೋಸ್ಟ್ ಡಬಲ್ ಆಗೋದಿದೆ ಪರ್ಚೇಸಸ್. ನಾನು ಹೇಳಿದಾಗೆ GST ಇದ್ರೂ ಕೂಡ ಗೇಮಿಂಗ್ ಮೇಲೆ ಲಾಸ್ಟ್ 1 year ನಲ್ಲಿ ಇಂಡಿಯನ್ ಗೇಮರ್ಸ್ ಹ್ಯಾವ್ ಇನ್ಕ್ರೀಸ್ಡ್ ಬೈ 23 million. ಓವರ್ ಆಲ್ ನಮ್ಮ ದೇಶದಲ್ಲಿ ಇವಾಗ ಗೇಮರ್ಸ್ ಇರೋದು 590 million ಗೇಮರ್ಸ್, ಹೈಯೆಸ್ಟ್ ಇನ್ ದ ವರ್ಲ್ಡ್. 590 million ಅಂದ್ರೆ ನಮ್ಮ ದೇಶದ ಅರ್ಧ ಏನು ಡೆಮೋಗ್ರಫಿ ಇವತ್ತು ಮೊಬೈಲ್ ಗೇಮಿಂಗ್ ನಲ್ಲಿ ಮುಳುಗಿದೆ. ಆಮೇಲೆ ಇದರಲ್ಲಿ ಈ 593 million ಗೇಮರ್ಸ್ ನಲ್ಲಿ ಏನೇ ಇದ್ದಾರೆ, ಅದರಲ್ಲಿ ದುಡ್ಡು ಕೊಟ್ಟು ಆಟ ಆಡೋರು, ಆದ್ರೆ ರಿಯಲ್ ಮನಿ ಗೇಮಿಂಗ್ ಅಲ್ಲ. ಯಾವ್ದು ನಿಮ್ಮ ಆನ್ಲೈನ್ ಗ್ಯಾಮ್ಲಿಂಗು, ತೀನ್ ಪತ್ತಿ ಅಂತದಲ್ಲ. ನಿಮ್ದು ಯಾವ್ದು ಇದು ಫೋರ್ಟ್ ನೈಟ್, ಬೇರೆ ಬೇರೆ ಸ್ಟ್ರಾಟಜಿ ಗೇಮು, ಚೆಸ್ ಅಂತವಿದೆ ಅಲ್ಲ. ಪೇಡ್ ಗೇಮರ್ಸ್ 148 million ಇದ್ದಾರೆ 2024 ರಲ್ಲಿ, ನಾಟ್ ರಿಯಲ್ ಮನಿ ಗೇಮಿಂಗ್. ದಯವಿಟ್ಟು ರಿಯಲ್ ಮನಿ ಗೇಮಿಂಗಿಗೆ ಈ ಗೇಮಿಂಗಿಗೆ ವ್ಯತ್ಯಾಸ ಬಹಳ ಇದೆ, ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೊಂಡು ಹೋಗಬೇಡಿ, ಯಾಕಂದ್ರೆ ಆ ದಿಕ್ಕೇ ಬೇರೆದು ಹೋಗ್ಬಿಡ್ತದೆ. ಅನಿಮೇಷನ್ ಗೇಮಿಂಗ್ ವಿ ಆರ್ ಲೀಡರ್ಸ್. ಈಗ ಹೊಸ ಒಂದು ವಲಯ ಬರ್ತಾ ಇದೆ, ಎಕ್ಸ್ಟೆಂಡೆಡ್ ರಿಯಾಲಿಟಿ ಅಂತ. ಎಕ್ಸ್ಟೆಂಡೆಡ್ ರಿಯಾಲಿಟಿ ಅಂದ್ರೆ ಇಮರ್ಸಿವ್ ಟೆಕ್ನಾಲಜೀಸ್. ಈಗ ನೀವು ನೋಡ್ಬೋದಲ್ಲ, ಈಗ ಮೆಟಾ ಗ್ಲಾಸಸ್, ಗೂಗಲ್ ಮತ್ತೆ ಆಪಲ್ ಎಲ್ಲ ಬರ್ತಾ ಇದೆ. ಹಾರ್ಡ್ವೇರ್ ಕಣ್ಣಿಗೆ ಹಾಕೊಟ್ರೆ ಇಟ್ಸ್ ಲೈಕ್ 3C. ನೀವು ಮೆಟಾವರ್ಸ್ ಅಂತ ಏನ್ ಅವ್ರು ಹೇಳ್ತಾರೆ, ಅದು ಅವ್ರದೇ ಒಂದು ವರ್ಚುವಲ್ ವರ್ಲ್ಡ್ ಗೆ ಹೋಗ್ಬಿಡ್ತೀರಾ. ಸೊ ದಟ್ ಇನ್ಕ್ಲೂಡ್ಸ್ ವರ್ಚುವಲ್ ರಿಯಾಲಿಟಿ, ಆಗ್ಮೆಂಟೆಡ್ ರಿಯಾಲಿಟಿ ಅಂಡ್ ಮಿಕ್ಸ್ಡ್ ರಿಯಾಲಿಟಿ. ಇದನ್ನು ಕೂಡ, ಇದರಲ್ಲೂ ಕೂಡ ಈಗ ನಮ್ಮ ದೇಶದಲ್ಲಿ ಇದು ಬಹಳ ವೇಗವಾಗಿ ಇದರ ಮಾರ್ಕೆಟ್ ಬೆಳೀತಾ ಇದೆ. ನಮ್ಮ ಬಹುಶಃ ಈ ವರ್ಷದ ಅಂತ್ಯದಲ್ಲಿ ಬರೇ ಆಗ್ಮೆಂಟೆಡ್ ರಿಯಾಲಿಟಿ ಮತ್ತೆ ವರ್ಚುವಲ್ ರಿಯಾಲಿಟಿ ಮಾರ್ಕೆಟ್ ಕ್ಲೋಸ್ ಟು ಅರೌಂಡ್ $1 billion ಆಗುತ್ತೆ. ಸದ್ಯಕ್ಕೆ $917 million ಇದೆ. ಈ ವರ್ಷ 1 billion ತನಕ ಹೋಗೋ ಸಾಧ್ಯತೆ ಇದೆ. ಮತ್ತೆ ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಂಟೆಂಟ್ ಡೆವಲಪ್ ಆಗ್ತಾ ಇರೋದು, ಉದ್ಯೋಗ ಸೃಷ್ಟಿ ಆಗ್ತಾ ಇರೋದು ಬೆಂಗಳೂರಿನಲ್ಲೇ, ಕರ್ನಾಟಕದಲ್ಲಿ. ಮತ್ತೆ ಈ AVGC ಸೆಕ್ಟರ್ ಅಂತ ನಾನು ಏನ್ ಹೇಳಿದೆ, ವಿಶೇಷವಾಗಿ ಅನಿಮೇಷನ್, ವಿಜುವಲ್ ಎಫೆಕ್ಟ್ಸ್, ಗೇಮಿಂಗ್ ಸೆಕ್ಟರ್ ನಲ್ಲಿ ಮತ್ತೆ ಎಕ್ಸ್ಟೆಂಡೆಡ್ ರಿಯಾಲಿಟಿ ಸೆಕ್ಟರ್ ನಲ್ಲಿ 2020 ಒಳಗಡೆ 20 ಲಕ್ಷ ಉದ್ಯೋಗವನ್ನ ಸೃಷ್ಟಿ ಮಾಡೋ ಸಾಧ್ಯತೆ ಇದೆ ಅದರಲ್ಲಿ ನಮ್ಮ ಪಾಲು ಇವಾಗ ಕ್ಲೋಸ್ ಟು ಅರೌಂಡ್ ಓನ್ಲಿ ಮೀಡಿಯಾ ಅಂಡ್ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ನೋಡಿದ್ರೆ ಅದು ಬರೀ AVGC, ನಾಟ್ XR, ಓನ್ಲಿ AVGC ಇದ್ರೆ ನಮ್ಮ ಪಾಲು 20% ಇದೆ. ಮೀಡಿಯಾ ಅಂಡ್ ಎಂಟರ್ಟೈನ್ಮೆಂಟ್ ಫಸ್ಟ್ ಮುಂಬೈನಲ್ಲಿ ಹೋಗುತ್ತೆ, ಬಟ್ ಸರ್ವಿಸಸ್ ಮತ್ತೆ ಬೇರೆ ಕಂಟೆಂಟ್ ಕ್ರಿಯೇಷನ್ ಮತ್ತೆ ಗ್ರಾಫಿಕ್ಸ್ ಡಿಸೈನಿಂಗು, ವಿಜುವಲ್ ಎಫೆಕ್ಟ್ಸ್ ಎಲ್ಲ ಹೆಚ್ಚು ನಂಬಲ್ಲಿದೆ. ಮೋರ್ ದೆನ್ 300 AVGC ಅಂಡ್ XR ಸ್ಟುಡಿಯೋಸ್ ಇವತ್ತು ನಮ್ಮ ರಾಜ್ಯದಲ್ಲಿದೆ. ಆಮೇಲೆ ನಮ್ಮ ಈ ಒಂದು AVGC XR ಪಾಲಿಸಿ ಮುಖಾಂತರ ನಾವು 2028 ಒಳಗಡೆ, ಇನ್ನ ಒಂದು 3 to 4 years ಒಳಗಡೆ, ವಿತ್ ಇನ್ ದ ಪಾಲಿಸಿ ಆಂಬಿಟ್, ವಿ ವಾಂಟ್ ಟು ಕ್ರಿಯೇಟ್ ಕ್ಲೋಸ್ ಟು ಅರೌಂಡ್ 50,000 ಹೈ ಕ್ವಾಲಿಟಿ ಜಾಬ್ಸ್. 50,000 ಅದು ಅನಿಮೇಷನ್ ಸರ್ವಿಸಸ್ ಇರ್ಬೋದು ಅಥವಾ ಒರಿಜಿನಲ್ IP ಕ್ರಿಯೇಷನ್ ಇರ್ಬೋದು. ಇದನ್ನ ನಾವು ಮಾಡ್ತಾ ಇದ್ವಿ. ಸೊ ತಮ್ಗೆ ಗೊತ್ತಿರೋ ಹಾಗೆ ಇಡೀ ದೇಶದಲ್ಲಿ ನಮ್ಮ AVGC ಸೆಕ್ಟರ್ ನಲ್ಲಿ ಮೊದಲನೇ ಸೆಂಟರ್ ಆಫ್ ಎಕ್ಸಲೆನ್ಸ್ ನಮ್ಮ ರಾಜ್ಯದಿಂದ ಆಯ್ತು. ಹೋದ ಬಾರಿ ನಾವು ಸೊ ಸೆಂಟರ್ ಆಫ್ ಎಕ್ಸಲೆನ್ಸ್ ನಾವು AVGC ನಾವು ಮೊದಲೇ ಕರ್ನಾಟಕದಲ್ಲಿ ಸ್ಥಾಪಿಸಿದ್ವಿ. ಅದನ್ನು ಬಹಳ ಚೆನ್ನಾಗಿ ನಡೀತಾ ಇದೆ. ಅಲ್ಲಿಂದ ಬಹಳಷ್ಟು ನವೋದ್ಯಮಗಳು ಒರಿಜಿನಲ್ IP ಕಂಟೆಂಟ್ ಅನ್ನ ಕ್ರಿಯೇಟ್ ಮಾಡಿ ಬಹಳ ಯಶಸ್ಸನ್ನ ಕಾಣ್ತಾ ಇದ್ದಾರೆ. ಅದು ವಿಶೇಷವಾಗಿ ಇದೇ ಫೆಬ್ರವರಿ 27ರಿಂದ ಮಾರ್ಚ್ 1ನೇ ತಾರೀಕು ತನಕ ಗೆಫೆಕ್ಸ್ ಅನ್ನ ನಾವು ಹಮ್ಮಿಕೊಂಡ ಇದ್ವಿ. ಗೇಮಿಂಗ್, ಅನಿಮೇಷನ್, ಸ್ಪೆಷಲ್ ಎಫೆಕ್ಟ್ಸ್ ಹಬ್ಬವನ್ನ ಆಚರಣೆ ಮಾಡ್ತಾ ಇದೀವಿ. ಒಂದು ಶೃಂಗಸಭೆಯನ್ನ ಆಚರಣೆ ಮಾಡ್ತಾ ಇದೀವಿ. ಅದ್ರ ಮೇನ್ ಥೀಮು ಬಿರೇನ್ ಅವ್ರು ಹೇಳ್ದಂಗೆ ಇಟ್ ಈಸ್ ಫ್ಯೂಚರ್ ಆಫ್ ಇಮರ್ಷನ್. ಮುಂಬರುವ ನಮ್ಮ ಭವಿಷ್ಯದಲ್ಲಿ ವಾಟ್ ರೋಲ್
the AVGC policy will be playing in creation of jobs and investments for ಕರ್ನಾಟಕ ಅಂದ್ಬಿಟ್ಟು ಬಹಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗುತ್ತೆ. ಉದ್ಯಮಶೀಲತೆ, ಉದ್ಯಮಗಳ ಬಗ್ಗೆ ಇರ್ಬೋದು, ಮತ್ತೆ ನಾವು ನಮ್ಮ ಈ ಪಾಲಿಸಿಯ ನೀಲಿ ನಕ್ಷೆಯನ್ನ ನಾವು ಯಾವ ರೀತಿ ತಗೊಂಡು ಹೋಗ್ಬೋದು ಅಂತ ಕೂಡ ಚರ್ಚೆ ಆಗುತ್ತೆ. ಅದರಲ್ಲಿ ವಿಶೇಷವಾಗಿ ಹೈಲೈಟ್ ಮಾಡಬೇಕು ಅಂದ್ರೆ ಮೊದಲನೇ ಬಾರಿಗೆ ನಾವು ನ್ಯಾಷನಲ್ ಚಾಂಪಿಯನ್ಶಿಪ್ ಫಾರ್ ಇ ಸ್ಪೋರ್ಟ್ಸ್ ಅನ್ನ ನಾವು ಮಾಡ್ತಾ ಇದೀವಿ ಫೈನಲ್ ಇಲ್ಲಿ. ಮತ್ತೆ ಮುಂಬರುವ ದಿನಗಳಲ್ಲಿ ಇ ಸ್ಪೋರ್ಟ್ಸ್ ಅನ್ನ ನಾವು ಹೆಚ್ಚು ಆ, ಗಮನ ಹರಿಸಿ ಅದನ್ನು ಕೂಡ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಬೇಕಂತ ಇದೀವಿ. ಯಾಕಂದ್ರೆ ಇಟ್ ಇಸ್ ಗೋಯಿಂಗ್ ಟು ಬಿ ಅ ಪಾರ್ಟ್ ಆಫ್ ಕಾಮನ್ವೆಲ್ತ್ ಗೇಮ್ಸ್ ಅಂಡ್ ಒಲಿಂಪಿಕ್ ಸ್ಪೋರ್ಟ್ಸ್. ಸೊ ನ್ಯಾಷನಲ್ ಚಾಂಪಿಯನ್ಶಿಪ್ ಆಫ್ ಇ ಸ್ಪೋರ್ಟ್ಸ್ ನ ಕೂಡ ಇವತ್ತೇನು ನಾವು ಮೊದಲೇ ಬಾರಿಗೆ ಮಾಡ್ತಾ ಇರೋದು, ಅದು ಮುಂದುವರಿಸ್ತೀವಿ ಸಪರೇಟ್ ಆಗಿ. ಐ ವಿಲ್ ಗೆಟ್ ಬ್ಯಾಕ್ ಟು ದಟ್. ಅದ್ರ ಜೊತೆಗೆ 20 ನವೋದ್ಯಮಗಳಿಗೆ ನಾವು ಯಾರು AVGC ಸೆಕ್ಟರ್ ನಲ್ಲಿ ಎಲಿವೇಟ್ ಫೈನಲ್ ನಲ್ಲಿ ಶಾರ್ಟ್ ಲಿಸ್ಟ್ ಆಗಿವೆ, ಅದ್ರದ್ದು ಕೂಡ ಪರಿಶೀಲನೆ ಆಗುತ್ತೆ. ಮತ್ತೆ ಆ, ಹಿಂದೆ ನಾವು ಒಂದು ಪ್ರಯೋಗ ಮಾಡಿದ್ವಿ, ಇನ್ವೆಸ್ಟರ್ ಕನೆಕ್ಟ್. ಆದ್ರೆ ಏನಾಗ್ತಾ ಇದೆ ಅಂದ್ರೆ ಈಗ ಈ ವಲಯದಲ್ಲಿ ಏನು ಒರಿಜಿನಲ್ ಕಾಂಟೆಂಟ್ ಕ್ರಿಯೇಟ್ ಆಗ್ತಾ ಇದೆ, ಅದು ಕಾರ್ಟೂನ್ಸ್ಗಳಿರ್ಬೋದು, ಕತೆಗಳಿರ್ಬೋದು, ಅಥವಾ ಹೊಸ ತಂತ್ರಜ್ಞಾನಗಳಿರ್ಬೋದು, ತಂತ್ರಾಂಶಗಳಿರ್ಬೋದು, ಅಥವಾ ಹೊಸ ಹಾರ್ಡ್ವೇರ್ ಏನ್ ಕ್ರಿಯೇಟ್ ಆಗ್ತಾ ಇದೆ, ಅದು ಇನ್ವೆಸ್ಟರ್ಸ್ ಗೆ ಕನೆಕ್ಟ್ ಆಗ್ತಾ ಇಲ್ಲ. ಯಾಕಂದ್ರೆ ಬಹಳಷ್ಟು ಕಡೆ ಏನು ಬರೀ IT ಸರ್ವಿಸಸ್ ಮತ್ತೆ IT BT ಇದೆ ನೋಡ್ತಾರೆ. ಸೊ ಈ ವಲಯದಲ್ಲಿ ನಾವು ಇನ್ನು ಹೊಸ ಉದ್ಯಮಿಗಳಿಗೆ ಮತ್ತೆ ನವೋದ್ಯಮಗಳಿಗೆ ಪ್ರೋತ್ಸಾಹ ಕೊಡ್ಲಿಕ್ಕೆ ಇನ್ವೆಸ್ಟರ್ ಕನೆಕ್ಟ್ ಅನ್ನ ನಾವು ಮಾಡ್ತಾ ಇದೀವಿ. B2B 29 ಇನ್ವೆಸ್ಟರ್ಸ್, ಸುಮಾರು 50 ನವೋದ್ಯಮಗಳನ್ನ ಅವರ ಬಿಸ್ನೆಸ್ ಪ್ಲಾನ್ ಅನ್ನ ಪರಿಶೀಲನೆ ಮಾಡ್ತಾರೆ, ಮತ್ತೆ ಹೇಗೆ ಆ, ಅವ್ರ ಜೊತೆ ಮುಂದುವರಿಬಹುದು, ಅಂದ್ರೆ ಅಲ್ಲಿ ಫಂಡಿಂಗ್ ಕೂಡ ಆಗ್ಲಿಕ್ಕೆ ಸಾಧ್ಯತೆ ಇರ್ತದೆ. ಸೊ ಮೊದಲನೇ ಬಾರಿಗೆ ನಾವು ಏನ್ ಪ್ರಯೋಗ ಮಾಡಿದ್ವಿ, ನವೋದ್ಯಮಿಗಳು ಮತ್ತೆ ಇನ್ವೆಸ್ಟರ್ ಫೇಸ್ ಟು ಫೇಸ್ ಕನೆಕ್ಟ್ ಮಾಡ್ಬಿಟ್ಟು ಅಲ್ಲಿ ಅವರಿಗೆ ಫಂಡಿಂಗ್ ಕೊಡುವ ರೀತಿನಲ್ಲಿ ಕೂಡ ಒಂದು B2B ಇನ್ವೆಸ್ಟರ್ ಕನೆಕ್ಟ್ ಅನ್ನ ನಾವು ಮಾಡ್ತಾ ಇದೀವಿ. ಮತ್ತೆ ಇಂಡಿಯಾ ಪೆವಿಲಿಯನ್ ಅಂತ ನಾವು ಮೊದಲನೇ ಬಾರಿಗೆ ಮಾಡ್ತಾ ಇರೋದು ಗೆಫೆಕ್ಸ್ ನಲ್ಲಿ. ಇಂಡಿಯಾ ಪೆವಿಲಿಯನ್ ನಲ್ಲಿ 15 ಬೇರೆ ರಾಜ್ಯಗಳು ಬಂದು ನಮ್ಮ ರಾಜ್ಯದ ಬಗ್ಗೆ ತಿಳ್ಕೊತಾರೆ, ಮತ್ತೆ ಅವ್ರ ರಾಜ್ಯದಲ್ಲಿ ಏನಿದೆ ಅಂತ ಇಲ್ಲಿ ಶೋಕೇಸ್ ಮಾಡ್ತಾರೆ. ಸೊ ಇಂಡಿಯಾ ಪೆವಿಲಿಯನ್ ಅಂತ ಮುಂಚೆ ನಾವು ಮಾಡ್ತಾ ಇರಲಿಲ್ಲ. ಇಂಡಿಯಾ ಪೆವಿಲಿಯನ್ ಅಂತ ಮಾಡ್ಬಿಟ್ಟು ಇವತ್ತು ಮೋರ್ ದನ್ 15 ಸ್ಟೇಟ್ಸ್ ಆರ್ ಎಕ್ಸಿಬಿಟಿಂಗ್ ದೇರ್ ಪಾಲಿಸೀಸ್. ನೋಡಿ, ಬೇರೆ ರಾಜ್ಯದವ್ರು ಬಂದು ನಮ್ಮ ರಾಜ್ಯದಲ್ಲಿ ಅವರ ನೀತಿಗಳು, ಅವರ ಯೋಜನೆಗಳು, ಮತ್ತೆ ಅವ್ರೇನ್ ಮಾಡ್ತಾ ಇದಾರೆ ಅಂತ ಇಲ್ಲಿ ಶೋಕೇಸ್ ಮಾಡ್ತಾ ಇದ್ದಾರೆ. ಸೊ ಏನೇ ಇದ್ರು ಕೂಡ ಎಲ್ಲರೂ ಸೇರಿ ಈ AVGC ಸೆಕ್ಟರ್ ಅನ್ನ, XR ಸೆಕ್ಟರ್ ಅನ್ನ ನಾವು ಯಾವ ರೀತಿ ಪ್ರೋತ್ಸಾಹ ಮಾಡಬಹುದು ಅಂದ್ಬಿಟ್ಟು ಇದು ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ಸರ್ಕಾರದಿಂದ ಆಗ್ತಾ ಇದೆ. ದಯವಿಟ್ಟು ಫೆಬ್ರವರಿ 27, 28, ಮಾರ್ಚ್ 1ನೇ ತಾರೀಕು ತಾವೆಲ್ಲರೂ ಬಹಳಷ್ಟು ಸಹಕಾರ ನೀಡಿದ್ದೀರಾ ನಮ್ಮ ಇಲಾಖೆಗೆ. ಬೆಂಗಳೂರು ಟೆಕ್ ಸಮಿಟ್ ನಲ್ಲೂ ಕೂಡ ತಾವೆಲ್ಲರೂ ಬಹಳ ಆಸಕ್ತಿ ವಹಿಸಿ ಪ್ರತಿಯೊಂದು ದಿನ ತಾವು ಬಂದು ಅಲ್ಲಿರುವಂತ ವಿಭಿನ್ನತೆ, ವಿಶಿಷ್ಟತೆ ನೋಡಿ ತಾವು ಪ್ರಸಾರವನ್ನು ಮಾಡಿ ಇನ್ನ ಹೆಚ್ಚು ಜನರು ಬರಂಗ್ ಮಾಡಿದ್ದೀರಾ, ಪ್ರಚಾರ ನೀಡಿದ್ದೀರಾ, ಅದಕ್ಕೆ ಕೂಡ ಧನ್ಯವಾದ. ಅದೇ ರೀತಿ ಗೆಫೆಕ್ಸಿಗೂ ಕೂಡ ತಾವು ತಮ್ಗೆಲ್ಲರಿಗೂ ನಾನು ಆಹ್ವಾನ ಮಾಡ್ತಾ ಇದ್ದೀನಿ. ತಾವು ಬನ್ನಿ, ನೋಡಿ ನಮ್ಮ ಯುವಕರು ಏನ್ ಮಾಡ್ತಾ ಇದ್ದಾರೆ, ನವೋದ್ಯಮದಲ್ಲಿ ಏನ್ ನಡೀತಾ ಇದೆ, ಮತ್ತೆ ಯಾವ ರೀತಿ ಕರ್ನಾಟಕ ನಮ್ಮ ರಾಷ್ಟ್ರವನ್ನ ಈ ವಲಯದಲ್ಲಿ ಮುಂದೆ ತಗೊಂಡು ಹೋಗ್ತಾ ಇದ್ದಾರೆ ಜಾಗತಿಕ ಮಟ್ಟದಲ್ಲಿ ಅಂದ್ಬಿಟ್ಟು ಕೂಡ ತಾವು ನೋಡ್ಬೋದಾಗಿದೆ. ಸೊ ಇವತ್ತು ತಮಗೂ ಕೂಡ ಆಹ್ವಾನ ನೀಡ್ತಾ ಇದ್ದೀನಿ, ಮತ್ತೆ ತಮ್ಮ ಸಂಪೂರ್ಣವಾದಂತ ಸಹಕಾರ ಕೂಡ ಕೇಳಲಿಕ್ಕೆ ಇವತ್ತು ನಾನು ನಿಮ್ಗೆ ಆಹ್ವಾನ ಮಾಡಿದ್ದೇನೆ. ದಯವಿಟ್ಟು ಈ 3 ದಿನ ತಮ್ಮ ಸಹಕಾರ ಇರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ತಾವೆಲ್ಲರೂ ಇವತ್ತು ಈ ಪ್ರೆಸ್ ಮೀಟಿಗೆ ಬಂದಿದ್ದಕ್ಕೆ ತಮ್ಗೆ ವಿಶೇಷವಾದಂತ ಧನ್ಯವಾದ ನಮ್ಮ ಅಭಯ್ ತಂಡದವರಿಂದ ಮತ್ತೆ ಹಾಗೂ ಇಲಾಖೆ ವತಿಯಿಂದ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಧನ್ಯವಾದಗಳು. ಇವಾಗ ಕೌಂಟರ್ ಸ್ಟ್ರೈಕ್. Counter strike. All regional nationals are in effect, and every year they will do. Right now only counter strike, but we are talking to. There are 2 gaming federations. We are talking to them also on how we can ensure that we have a proper national e-sporting championship. No state has tried it before, so but it will generate a lot of curiosity, and more importantly, it will establish us as leaders in the space. I think 4 teams will be there.
ಪಾಲಿಸಿ ಕಳ್ಸಿಕೊಡ್ತೀನಿ ಸರ್. Sure, thank you, sir. The important thing, sir, the important thing about ABGC policy is that it is the 16th year of ABGC policy, and most people who are coming from 15 states have had the policy for only 1 year or 2 years or 3 years. Yes, that's the point. ಬಟ್ ಒಂದು ನಾನು ತಮ್ಮೆಲ್ಲರಿಗೂ ಹೇಳಿಕ್ ಬಯಸ್ತಾ ಇದ್ದೀನಿ, ನಮ್ಮ ಯಾವುದೇ ನೀತಿಗಳು ನಮ್ಮ ಈ ಸರ್ಕಾರದಲ್ಲಿ ನೀವು ಬಂದಾಗ ಗಮನಿಸಿದ್ರೆ ಹೆಚ್ಚು ಉದ್ಯೋಗ ಸೃಷ್ಟಿ ಬಗ್ಗೆ ಬಹಳ ಕಾಳಜಿ ವಹಿಸಿ ಮಾಡಿದ್ದೀವಿ. ಹೊಸ IT ಪಾಲಿಸಿ, ಹೊಸ BT ಪಾಲಿಸಿ, ಹೊಸ ಸೈಬರ್ ಸೆಕ್ಯೂರಿಟಿ ಪಾಲಿಸಿ, ಹೊಸ EVGC ಪಾಲಿಸಿ, GCC ಪಾಲಿಸಿ, ಡೇಟಾ ಸೆಂಟರ್ ಪಾಲಿಸಿ, ಇಂಜಿನಿಯರಿಂಗ್ R&D ಪಾಲಿಸಿ, ಇವೆಲ್ಲಾನು ಏನು ನಮ್ದು ಕಳೆದ 1.5 ವರ್ಷದಲ್ಲಿ ಬಂದಿದೆ. ಹೆವಿ ಫೋಕಸ್ ಆನ್ ಎಂಪ್ಲಾಯ್ಮೆಂಟ್ ಜನರೇಷನ್, ಸ್ಕಿಲ್ ಸೆಟ್ಸ್ ಬಿಲ್ಡಿಂಗ್ ಅಂಡ್ ನಾಲೆಜ್ ಡಿಸ್ಕಷನ್. ಇದೊಂದು ರಿಲೀಸ್ ಮಾಡಿಸ್ಕೊಡ್ತೀವಿ ಪೋಸ್ಟರ್. English, don't know.